ಅದೇನೋ ಗೊತ್ತಿಲ್ಲ ಯಾಕೆ ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ ಅಂತ. ಸಾಕಾಗಿದೆ. ಮೊನ್ನೆ 11 ಜನ ಸತ್ತಿದ್ದಾರೆ, 11 ಜನ ಅನಾಹುತ. ಅಧ್ಯಕ್ಷರೇ, ಒಂದ್ ನಿಮಿಷ, ಒಂದೇ ನಿಮಿಷ. ಜಾಗ ನಾವು ಕೊಟ್ಟಿರೋದು, ಸ್ಟೇಡಿಯಂಗೆ ಜಾಗ ನಾವು ಕೊಟ್ಟಿರೋದು. ಏನ್ ಕೊಟ್ಟಿದ್ದೀರಿ ನೀವು? ಆರ್ಡರ್ ಕಾಪಿ ಕೊಡಪ್ಪ. ಆರ್ಡರ್ ಕಾಪಿ ಇದೆ ನನ್ನ ಹತ್ರ. ಏನ್ ಕೊಟ್ಟಿದ್ದೀರಿ ಅಂದ್ರೆ, ನೀವು ಕ್ರಿಕೆಟ್ ಆಡೋದಕ್ಕೆ ಟ್ರೈನಿಂಗ್ ಮಾಡಿ ಅಂತ ಕೊಟ್ಟಿರೋದು ಅವ್ರಿಗೆ. ಟ್ರೈನಿಂಗ್ ಪ್ರತಿ ವರ್ಷ ನೀವು ಟ್ರೈನ್ ಮಾಡಿ ಅಂತ ಕೊಟ್ಟಿರೋದು. ಏನ್ ಟ್ರೈನ್ ಮಾಡ್ತಾವ್ರ ಅವರು? ಎಷ್ಟಿದೆ ಅದು ಗೊತ್ತಾ? ದುಡ್ಡು ಸಾವಿರಾರು ಕೋಟಿ ದುಡ್ಡಿದೆ, ಕೊಳಿತಾ ಬಿದ್ದಿದೆ ಹಂಗೆ. ಸಾವಿರಾರು ಕೋಟಿ ದುಡ್ಡಿದೆ ಅವ್ರ ಹತ್ರ. ನಮ್ಗೆ ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದು ಟಿಕೆಟ್ಗೆ ಅಂಗಲಾಚ್ಬೇಕು, ಆ ಸ್ಥಿತಿ ತಂದಿದ್ದಾರೆ ನಮಗೆ. ಒಂದು ಟಿಕೆಟ್ಗೆ MLA-ಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLA-ಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಯಾರು ಕ್ಲಿಯರ್ ಆಗಿ ಹೇಳಿದೆ, ಮೂಲ ಉದ್ದೇಶ ನೈಜ ಟಿಕೆಟ್. ಸರ್, MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. 2 ಟಿಕೆಟ್ ಕೊಡ್ತಾ ಇದ್ರು. MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು? ಅವ್ರನ್ನ ಕರೆಸಿ ಅವ್ರಿಗೆ ಹೇಳ್ಬೇಕು. ಶಾಸಕರು ಅವ್ರ ಕುಟುಂಬ ಹೋಗುವಾಗ ಅವ್ರಿಗೇನು VIP ಸ್ಟ್ಯಾಂಡ್ ಇದೆ, ಅದ್ರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರಿಗೆ ಅವ್ರು ಕೊಡ್ಲಿ, ಮಿನಿಮಮ್. ಬೇರೆ ಮಾಡಲಿ 5ಕ್ಕೆ. ಮತ್ತೆ ಅಲ್ಲಿ ಗೌರವಪೂರ್ವಕವಾಗಿ ಕೂರಂತ ಕೆಲಸ ಇವತ್ತು ಆಗ್ಬೇಕು. ಈಗ ಸರ್ಕಾರದ ಪರವಾಗಿ ನೀವು ಅವ್ರನ್ನ ಕರೆಸಿ ಒಂದು ಕೂತ್ಕೊಂಡು ಇವರಿಗೆ ಒಂದು ಖಂಡಿತ ಅಧ್ಯಕ್ಷರೇ. ನೆಕ್ಸ್ಟ್ ಅಸೆಂಬ್ಲಿಲಿ ಏನಾಯ್ತು ಇವಾಗಿದೆ ಸರ್. ಈಗ 28ಕ್ಕೆ ಮ್ಯಾಚ್ ಇದೆ ಅಲ್ಲ, ಮ್ಯಾಚ್ ಇದೆ ಸರ್. 5ನೇ ತಾರೀಕು ಮ್ಯಾಚ್ ಇದೆ. 4 ಟಿಕೆಟ್ ಕೊಡಿಸಿ ಗೌರವ ಕೂತ್ಕೊಂಡು